ಮಾರ್ಗಶಿರ ಮಾಸದ ಮಹತ್ವ. ಸಂಪೂರ್ಣ ಕಥನ. ಹಿಂದಿನ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಹೇಳಿದಂತೆ ವರ್ಷದಲ್ಲಿ ಕೆಲವು ತಿಂಗಳುಗಳು ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರುತ್ತವೆ. ಈ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸ ಕೂಡ ಒಂದು. ಈ ಮಾಸವನ್ನು ಧರ್ಮ, ಶುದ್ಧತೆ ಮತ್ತು ಧನ ಪ್ರಾಪ್ತಿಗೆ ಅನುಕೂಲಕರ ಕಾಲ ಎಂದು ಶಾಸ್ತ್ರಗಳು ವಿವರಿಸುತ್ತವೆ. ಮಾರ್ಗಶಿರ ಮಾಸ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಪ್ರಕೃತಿ ಶಾಂತವಾಗಿರುತ್ತದೆ. ಬೆಳಗಿನ ಜಾವ ವಾತಾವರಣ ಶುದ್ಧವಾಗಿರುತ್ತದೆ. ಮನಸ್ಸು ಕೂಡ ಸ್ವಾಭಾವಿಕವಾಗಿ ಶಾಂತವಾಗಿರುತ್ತದೆ. ಅದಕ್ಕಾಗಿ ಈ ಮಾಸದಲ್ಲಿ ಮಾಡಿದ ಪೂಜೆ, ಸ್ನಾನ, ದಾನಕ್ಕೆ ವಿಶೇಷ ಫಲ ಸಿಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಲಕ್ಷ್ಮೀದೇವಿ ಮಾರ್ಗಶಿರ ಮಾಸದಲ್ಲಿ ಭೂಮಿಗೆ ಇಳಿದು ಶುದ್ಧ ಮನಸ್ಸು ಮತ್ತು ಶುದ್ಧ ದೇಹ ಹೊಂದಿದವರ ಮನೆಗಳಲ್ಲಿ ವಾಸ ಮಾಡುತ್ತಾಳೆ. ಅದಕ್ಕಾಗಿ ಈ ಮಾಸವನ್ನು ಲಕ್ಷ್ಮೀ ಮಾಸ ಎಂದು ಕರೆಯುತ್ತಾರೆ. ಮಾರ್ಗಶಿರ ಮಾಸದಲ್ಲಿ ಯಾಕೆ ಸ್ನಾನ ಮಾಡಬೇಕು? ಸ್ನಾನ ಎಂದರೆ ಕೇವಲ ದೇಹ ಸ್ವಚ್ಛತೆ ಮಾತ್ರವಲ್ಲ, ಅದು ದೇಹ ಮತ್ತು ಮನಸ್ಸು, ಆತ್ಮದ ಶುದ್ಧತೆ. ಮಾರ್ಗಶಿರ ಮಾಸದಲ್ಲಿ ಬೆಳಗಿನ ಜಾವ ಸ್ನಾನ ಮಾಡಿದರೆ ದೇಹದಲ್ಲಿನ ಅಶುದ್ಧತೆ ಹೋಗುತ್ತದೆ. ಮಾನಸಿಕ ನಕಾರಾತ್ಮಕ ಚಿಂತನೆ ಕಡಿಮೆಯಾಗುತ್ತದೆ. ಆರೋಗ್ಯ ಉತ್ತಮವಾಗುತ್ತದೆ. ಧನ ಮತ್ತು ಶುಭ ಕಾರ್ಯಗಳಿಗೆ ಅಡೆತಡೆ ಕಡಿಮೆಯಾಗುತ್ತದೆ. ಋಷಿಗಳು ಹೇಳಿದಂತೆ ಈ ಮಾಸದಲ್ಲಿ ಮಾಡಿದ ಸ್ನಾನವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಆಕರ್ಷಿಸುತ್ತದೆ. ಅದಕ್ಕಾಗಿ ಸ್ನಾನವನ್ನು ಸರಿಯಾದ ವಿಧಾನದಲ್ಲಿ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಸ್ನಾನದ ನೀರಿಗೆ ಏನು ಬೆರೆಸಬೇಕು? 1. ಅರಿಶಿನ. ಅರಿಶಿನವು ಶುದ್ಧತೆ ಮತ್ತು ಮಂಗಳದ ಸಂಕೇತ. ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿದರೆ ದೇಹ ಶುದ್ಧವಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ ಲಭಿಸುತ್ತದೆ. ದುಷ್ಟ ದೃಷ್ಟಿ ದೂರವಾಗುತ್ತದೆ. ತುಳಸಿ ಎಲೆ. ತುಳಸಿಯನ್ನು ವಿಷ್ಣುದೇವಿಗೆ ಅತ್ಯಂತ ಪ್ರಿಯ. ಸ್ನಾನದ ನೀರಿಗೆ 2 3 ತುಳಸಿ ಎಲೆ ಹಾಕಿದರೆ ಮನಸ್ಸು ಶಾಂತವಾಗುತ್ತದೆ. ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಧನ ಪ್ರಾಪ್ತಿಗೆ ದಾರಿ ದೊರೆದುಕೊಳ್ಳುತ್ತದೆ. ಶುದ್ಧ ನೀರು. ಸ್ನಾನಕ್ಕೆ ಬಳಸುವ ನೀರು ಶುದ್ಧವಾಗಿರಬೇಕು. ಸಾಧ್ಯವಾದರೆ ತಾಮ್ರದ ಪಾತ್ರೆಯಲ್ಲಿ ನೀರು ಇಟ್ಟು ಬಳಸುವುದು ಉತ್ತಮ. ಸ್ನಾನ ಮಾಡುವ ಸರಿಯಾದ ಸಮಯ. ಬ್ರಹ್ಮಮುಹೂರ್ತ. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆಯೊಳಗೆ ಸ್ನಾನ ಮಾಡಿದರೆ ಅತ್ಯಂತ ಶುಭ. ಈ ಸಮಯದಲ್ಲಿ ದೇವತೆಗಳು ಭೂಮಿಯಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಸ್ನಾನ ಮಾಡುವಾಗ ಏನು ಮಾಡಬೇಕು? ಮನಸ್ಸಿನಲ್ಲಿ ಪ್ರಾರ್ಥನೆ. ಸ್ನಾನ ಮಾಡುವಾಗ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂದು ಮನಸ್ಸಿನಲ್ಲಿ ಜಪ ಮಾಡಬಹುದು.
ಕೆಟ್ಟ ಚಿಂತನೆ ಬಿಡಬೇಕು. ಸ್ನಾನದ ವೇಳೆ ಕೋಪ, ಅಸೂಯೆ, ದ್ವೇಷ ಇವುಗಳನ್ನು ಮನಸ್ಸಿನಿಂದ ದೂರ ಮಾಡಬೇಕು. ಸ್ನಾನದ ನಂತರ ಮಾಡಬೇಕಾದುದು ದೀಪ ಹಚ್ಚುವುದು. ಸ್ನಾನದ ನಂತರ ದೇವರ ಮುಂದೆ ದೀಪ ಹಚ್ಚಿ ಕನಿಷ್ಠ 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಬೇಕು. ದಾನ ಸಾಧ್ಯವಾದರೆ ಅಕ್ಕಿ, ನಾಣ್ಯ ಅಥವಾ ಆಹಾರ ಬಡವರಿಗೆ ದಾನ ಮಾಡಿದರೆ ಧನಪ್ರಾಪ್ತಿಯ ಫಲ ಹೆಚ್ಚುತ್ತದೆ. ಅಂತಿಮ ಸಂದೇಶ: ನಂಬಿಕೆ, ಶುದ್ಧತೆ, ಪರಿಶ್ರಮ ಈ 3 ಇದ್ದರೆ ಮಾರ್ಗಶಿರ ಮಾಸದಲ್ಲಿ ಮಾಡಿದ ಈ ಸಣ್ಣ ಕ್ರಮವು ನಿಮ್ಮ ಜೀವನದಲ್ಲಿ ಧನಲಾಭ, ನೆಮ್ಮದಿ, ಶುಭ ಅವಕಾಶ ತಂದುಕೊಡುತ್ತದೆ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.